ಸ್ನೇಹಿತರೆ ನಮಸ್ಕಾರ. ಕನ್ನಡದ ಜನಪ್ರಿಯ ಗಾಯಕಿಯಾಗಿ ಹೆಸರುವಾಸಿಯಾಗ್ತಾ ಇದ್ದಂತಹ ವೇಳೆಯಲ್ಲಿ ಅಥವಾ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸಿಕೊಳ್ಳುತ್ತಿದ್ದಂಥ ಸಮಯದಲ್ಲಿ ಈಗ ಭಾರಿ ವಿವಾದಕ್ಕೆ ಗುರಿಯಾಗಿರುವಂತಹ ಗಾಯಕಿ ಅಂತ ಹೇಳಿದ್ರೆ ಆಕೆ ಈ ಪೃಥ್ವಿ ಭಟ್. ಹೌದು, ಲವ್ ಮ್ಯಾರೇಜ್ ಮಾಡಿಕೊಂಡಂಥ ಕಾರಣಕ್ಕೋಸ್ಕರ ಪೃಥ್ವಿ ಭಟ್ ತುಂಬ ವಿವಾದಕ್ಕೆ ಗುರಿಯಾಗಿದ್ದಾರೆ ಮತ್ತು ಇವರ ಮದುವೆ ಬಗ್ಗೆ ಭಾರಿ ಕಾಂಟ್ರವರ್ಸಿಗಳು ಕೂಡ ನಿರ್ಮಾಣ ಆಗಿದ್ದಾವೆ. ಪರ ವಿರೋಧ ಚರ್ಚೆಗಳು ಕೂಡ ನಡೀತಿದ್ದಾವೆ. ಒಂದು ಕಡೆ ಪೃಥ್ವಿ ಭಟ್ ಅವರ ತಂದೆಗೆ ಪೃಥ್ವಿ ಭಟ್ ಅವರು ಹವ್ಯಕ ಸಮಾಜ, ಅದರಲ್ಲೂ ಕೂಡ ಬ್ರಾಹ್ಮಣರನ್ನು ಹೊರತುಪಡಿಸಿ ಬೇರೆ ಜಾತಿಯವನನ್ನು ಮದುವೆ ಆಗಿದ್ದೇ ದೊಡ್ಡ ಅಪರಾಧವಾದರೆ ಪೃಥ್ವಿ ಭಟ್ ಅವರಿಗೆ ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳೋದು ಬಹುಮುಖ್ಯವಾಗಿತ್ತು. ಇನ್ನು ಅವರ ತಂದೆಯ ಪ್ರಕಾರ ಇಲ್ಲಿ ಇದೇ ಪೃಥ್ವಿ ಭಟ್ ಅವರ ಗುರುಗಳಾದಂತಹ ನರಹರಿ ದೀಕ್ಷಿತ್ ಅವರ ಮುಂದಾಳತ್ವದಲ್ಲಿ ವಶೀಕರಣವನ್ನು ಮಾಡಿ ಮದುವೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಆರೋಪ. ಯಾರೋ ಅಭಿಷೇಕ್ ಅನ್ನುವಂಥ ಹುಡುಗ ವಶೀಕರಣವನ್ನು ಮಾಡಿ ಮದುವೆಯನ್ನು ಮಾಡಿಕೊಂಡಿದ್ದಾನೆ ಅಂತೇಳಿ ಇದಕ್ಕೆ ಎಲ್ಲ ಕಡೆಯಿಂದನೂ ಕೂಡ ಸ್ಪಷ್ಟನೆ ಬಂದಿದೆ. ಸ್ವತಃ ಪೃಥ್ವಿ ಭಟ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾವ ವಶೀಕರಣನೂ ಇಲ್ಲ, ಏನು ಬದನೆಕಾಯಿನೂ ಇಲ್ಲ. ನಾನು ಪ್ರೀತಿಸ್ತಿದ್ದೆ, ನಿಮ್ಮ ಮೇಲಿನ ಭಯಕ್ಕೆ ನೀವು ಮದುವೆ ಮಾಡೋದಿಲ್ಲ ಅನ್ನೋದು ಫಿಕ್ಸ್ ಆದ ಬಳಿಕ ನಾನು ಅವನ ಜೊತೆಗೆ ಹೋಗಿ ಮದುವೆ ಆಗಿದ್ದೇನೆ, ನಾನು ಇಲ್ಲಿ ಖುಷಿಯಾಗಿ ಇದ್ದೇನೆ ಅನ್ನುವಂತಹ ಒಂದು ಸಂದೇಶವನ್ನು ಈಗಾಗಲೇ ಪೃಥ್ವಿ ಭಟ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ವಿಚಾರ ಇರುವಂಥದ್ದು ಈ ಅಭಿಷೇಕ್ ಯಾರು ಅನ್ನುವಂಥದ್ದು. ಇವರ ನಡುವೆ ಪ್ರೀತಿ ಶುರುವಾಗಿದ್ದು ಹೇಗೆ, ಈ ಅಭಿಷೇಕ್ ಜಾತಿ ಯಾವುದು, ಅಭಿಷೇಕ್ ಜಾತಿ ಬೇರೆ ಆಗಿದ್ದರಿಂದನೇ ಇಲ್ಲಿ ಪೃಥ್ವಿ ಭಟ್ ಅವರ ತಂದೆ ಈ ಮದುವೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದ. ಹೀಗೆ ಸಾಕಷ್ಟು ಅಂಶಗಳಿದ್ದಾವೆ. ಎಲ್ಲ ಅಂಶಗಳ ಮೇಲೆಯೂ ಕೂಡ ಬೆಳಕನ್ನು ಚೆಲ್ಲುವಂಥ ವಿಡಿಯೋವನ್ನು ನಾನಿವತ್ತು ನಿಮ್ಮ ಮುಂದೆ ಇಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸರಿಗಮಪ ಖ್ಯಾತಿಯ ಗಾಯಕಿ ಪೃಥ್ವಿ ಭಟ್ ಹಾಗೂ ಅಭಿಷೇಕ್ ಮದುವೆ ವಿಚಾರ ಕಳೆದ 2 ದಿನಗಳಿಂದ ಭಾರಿ ಸದ್ದು ಮಾಡ್ತಿದೆ. ಮಾರ್ಚ್ 27ರಂದು ಇಬ್ಬರ ಮದುವೆ ನಡೆದಿತ್ತು. ಖಾಸಗಿ ವಾಹಿನಿಯಲ್ಲಿ ಅಭಿಷೇಕ್ ಕೆಲಸವನ್ನು ಮಾಡ್ತಿದ್ದಾರೆ. ಮಗಳ ಮದುವೆಯ ಬಗ್ಗೆ ತಂದೆ ಶಿವಪ್ರಸಾದ್ ಒಂದು ವಿಡಿಯೋವನ್ನು ಮಾಡಿದ ಬಳಿಕ ಈ ಮದುವೆ ವಿಚಾರ ಹೊರಗಡೆ ಬಂತು. ಯಾರ್ದು, ಪೃಥ್ವಿ ಭಟ್ ಅವರ ತಂದೆ ಒಂದು ಆಡಿಯೋವನ್ನು ಮಾಡಿ ಹೊರಗಡೆ ಬಿಡ್ತಾರೆ. ಯಾವಾಗ ಈ ಆಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಯಿತು, ಇದಾದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತಹ ಆಡಿಯೋ ವಿಡಿಯೋಗಳು ಸಿಕ್ಕಾಬಟ್ಟೆ ವೈರಲ್ ಆಯಿತು. ಜೊತೆಗೆ ಪರ ವಿರೋಧ ಚರ್ಚೆಗಳು ಕೂಡ ನಡೆದವು. ರಾಜ್ಯದಾದ್ಯಂತ ಇದರ ಬಗ್ಗೆ ಪರ ವಿರೋಧ ಚರ್ಚೆಗಳು ಕೂಡ ಹೆಚ್ಚಾದವು. ಇಲ್ಲಿ ತಂದೆಯ ಪ್ರೀತಿ ದೊಡ್ಡದಾ, ಇವಳ ಪ್ರೀತಿ ದೊಡ್ಡದಾ ಅನ್ನೋದು ಮೊದಲ ಪ್ರಶ್ನೆ. ಆದರೆ ತಂದೆಯ ಜಾತಿ ದೊಡ್ಡದಾ, ಇವಳ ಪ್ರೀತಿಯ ದೊಡ್ಡದಾ ಅನ್ನುವಂತಹ ವಿಚಾರ ಎರಡನೇದಾಗ್ತದೆ. ಇಲ್ಲಿ ಕೆಲವರು ಪೃಥ್ವಿ ಭಟ್ ಅವರ ತಂದೆ ಮಾಡಿದ್ದೇ ಸರಿ, ಪೃಥ್ವಿ ಭಟ್ ಮಾಡಿದ್ದು ತಪ್ಪು ಅಂತೇಳಿ ಹೇಳಿದ್ರೆ, ಇಲ್ಲ ಪೃಥ್ವಿ ಭಟ್ ಪ್ರೀತಿಯನ್ನು ಸಾಯಿಸದೆ ಪ್ರೀತಿಗೋಸ್ಕರ ಬದುಕನ್ನು ಸವಿಸಿದ್ದು ಸರಿ ಎನ್ನುವಂತಹ ಮಾತನ್ನು ಕೂಡ ಸಾಕಷ್ಟು ಜನ ಹೇಳ್ತಿದ್ದಾರೆ. ಇಲ್ಲಿ ತಂದೆಯ ಆರೋಪಗಳಿಗೆ ಸ್ವತಃ ಪೃಥ್ವಿ ಭಟ್ ಕೂಡ ಒಂದು ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನೀವು ತೋರಿಸಿದಂಥ ಹುಡುಗನನ್ನೇ ಮದುವೆ ಆಗ್ತೀನಿ ಅಂತಲೂ ಕೂಡ ಪ್ರಮಾಣ ಮಾಡಿದಂಥ ಪೃಥ್ವಿ ಭಟ್ ಬಳಿಕ ಅಭಿಷೇಕ್ ಜೊತೆಗೆ ಮದುವೆ ಆಗಿದ್ದಾಳೆ ಅನ್ನೋದು ಶಿವಪ್ರಸಾದ್ ಆಡಿಯೋದಲ್ಲಿ ಮಾಡಿರುವಂತಹ ಒಂದಷ್ಟು ಆರೋಪಗಳು. ಇನ್ನು ಇದಕ್ಕೆಲ್ಲ ಸರಿಗಮಪ ಕಾರ್ಯಕ್ರಮದ ಜೂರಿ ಮತ್ತು ಹಿರಿಯ ಸಂಗೀತ ನಿರ್ದೇಶಕ, ಸಂಗೀತ ರಚನಾಕಾರ ಮತ್ತು ಸಂಗೀತದ ಗುರುಗಳು, ಶಿಕ್ಷಕರು ಆಗಿರುವಂತಹ ನರಹರಿ ದೀಕ್ಷಿತರು ಕಾರಣ ಅನ್ನೋದು ಇವರ ತಂದೆಯ ಆರೋಪ ಆಗಿತ್ತು, ಪೃಥ್ವಿ ಭಟ್ ತಂದೆಯ ಆರೋಪ ಆಗಿತ್ತು. ಈ ಬಗ್ಗೆ ಖುದ್ದು ಪೃಥ್ವಿ ಭಟ್ ಅವರೇ ಇಲ್ಲ ಅಂತೇಳಿ ಹೇಳಿದ್ರು ಕೂಡ ಕೇಳುವಂತಹ ತಾಳ್ಮೆ ಅವರಿಗಿರಲಿಲ್ಲ. ಇದಾದ ಬಳಿಕ ನರಹರಿ ದೀಕ್ಷಿತ್ ಅವರು ಕೂಡ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟರು. ಇನ್ನು ನಮ್ಮ ಮದುವೆ ವಿಚಾರದಲ್ಲಿ ದೀಕ್ಷಿತ್ ಸರ್ ಅವರದ್ದು ಯಾವುದೇ ರೀತಿಯಾದಂಥ ತಪ್ಪು ಇಲ್ಲ, ಪಾತ್ರವೂ ಕೂಡ ಇಲ್ಲ. ಮದುವೆಗೂ ಕೂಡ ನರಹರಿ ದೀಕ್ಷಿತ್ ಅವರಿಗೂ ಯಾವುದೇ ಸಂಬಂಧ ಇಲ್ಲ. ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿ, ನನ್ನಿಂದ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಪೃಥ್ವಿ ಭಟ್ ಮಾತನಾಡಿದಂಥ ಆಡಿಯೋವನ್ನು ಇವರ ತಂದೆಗೆ ಕಳಿಸಿಕೊಟ್ಟಿದ್ರು. ಇದಾದ ಬಳಿಕ ಖುದ್ದು ಗಾಯಕ ಮತ್ತು ಸಂಗೀತ ನಿರ್ದೇಶಕ, ಶಿಕ್ಷಕ ಆಗಿರುವಂತಹ ನರಹರಿ ದೀಕ್ಷಿತ್ ಅವರು ಪತ್ರವನ್ನು ಬರೆದು ಸ್ಪಷ್ಟನೆಯನ್ನು ಕೊಟ್ಟರು. ಇದಾದ ಬಳಿಕ ಒಂದು ಸಂದರ್ಶನದಲ್ಲೂ ಕೂಡ ಪೃಥ್ವಿ ಪೋಷಕರಿಗೆ ನೋವಾಗಿದೆ ನಿಜ, ಆದರೆ ಸುಮ್ಮನೆ ನನ್ನನ್ನು ದೂರುತ್ತಿದ್ದಾರೆ ಅನ್ನುವಂತಹ ತಿರುಗೇಟನ್ನು ಕೂಡ ಕೊಟ್ಟಿದ್ರು. ಇಷ್ಟೆಲ್ಲ ಆಗ್ತಿದ್ರು ಕೂಡ ಇಲ್ಲಿ ಪೃಥ್ವಿ ಭಟ್ ಕೈ ಹಿಡಿದಂಥ ಅಭಿಷೇಕ್ ಯಾರು, ಆತನ ಹಿನ್ನೆಲೆ ಏನು, ಇವರ ಪ್ರೀತಿ ಶುರುವಾಗಿದ್ದು ಹೇಗೆ, ಇವರ ಜಾತಿ ಯಾವುದು, ಧರ್ಮ ಯಾವುದು, ಹೀಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆಗಳು ಇನ್ನೊಂದು ಭಾಗದಲ್ಲಿ ನಡೀತಿದ್ದಾವೆ. ಅದಕ್ಕೆ ಉತ್ತರವನ್ನು ಕೂಡ ಪಡೆಯುವಂಥ ಪ್ರಯತ್ನವನ್ನು, ಕುತೂಹಲವನ್ನು ಸಾಕಷ್ಟು ಜನ ವ್ಯಕ್ತಪಡಿಸ್ತಿದ್ದಾರೆ. ಹೌದು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಅಭಿಮಾನಿಗಳನ್ನು ಇವತ್ತಿಗೂ ಕೂಡ ಕಾಡುತ್ತಿದೆ. ಇದನ್ನೆಲ್ಲ ಹೊರತುಪಡಿಸಿ ಪೃಥ್ವಿ ಭಟ್ ತಂದೆ ಶಿವಪ್ರಸಾದ್ ಆಡಿಯೋ ವೈರಲ್ ಆಗ್ತಿದ್ದಂತೆ ಸಾಕಷ್ಟು ಊಹಾಪೋಹ, ವದಂತಿಯೂ ಕೂಡ ಹರಿದಾಡಿತ್ತು. ಹಲವು ಕಡೆ ಬೇರೆ ಬೇರೆ ರೀತಿಯಾದಂಥ ಸುಳ್ಳು ಸುದ್ದಿಗಳನ್ನು ಕೂಡ ಹಬ್ಬಿಸಲಾಗಿತ್ತು. ಈ ರೀತಿಯಾದಂತಹ ವಿಚಾರಗಳು ಹೊರಗಡೆ ಬಂದಾಗ ಸುಳ್ಳು ಸುದ್ದಿಗಳು ವೈರಲ್ ಆಗೋದು ಕಾಮನ್ನು. ಬಟ್ ಈಗ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಸಲ್ಲಿ ಅಭಿಷೇಕ್ ಬಗ್ಗೆನೂ ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ. ಇನ್ನು ಹುಡುಗಿಯ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳು ನಮ್ಮ ಬಳಿಗೆ ಇದ್ದಾವೆ.
ಪಾಂಡವಪುರದಲ್ಲಿ ಹುಟ್ಟಿದಂಥ ಅಭಿಷೇಕ್ ಮೂಲತಃ ಮೈಸೂರಿನವರು. ಸದ್ಯ ಜೀ ಕನ್ನಡ ವಾಹಿನಿಯ ಸರಿಗಮಪ ರಿಯಾಲಿಟಿ ಶೋನ ಸಹ ನಿರ್ದೇಶಕರಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ KLE ಕಾಲೇಜಿನಲ್ಲಿ ಓದಿದಂಥ ಅಭಿಷೇಕ್ ಬಳಿಕ ಮೈಸೂರಿನ ಜ್ಞಾನಗಂಗೋತ್ರಿ ವಿಶ್ವವಿದ್ಯಾನಿಲಯದಲ್ಲಿ ಪತ್ರಿಕೋದ್ಯಮ ವಿಭಾಗದಲ್ಲಿ ಪದವಿಯನ್ನು ಪಡಿತಾರೆ. ಇದಾದ ಬಳಿಕ ಕಲರ್ಸ್ ಕನ್ನಡ, ಸುವರ್ಣ ನ್ಯೂಸ್ಗಳಲ್ಲಿ ಕೆಲಸವನ್ನು ಕೂಡ ಮಾಡ್ತಾರೆ. ಅಲ್ಲಿ ಕೆಲ ದಿನಗಳ ಕಾಲ ಕೆಲಸವನ್ನು ಮಾಡಿದಂಥ ಅಭಿಷೇಕ್ ಬಳಿಕ ಜೀ ಕನ್ನಡ ಮನರಂಜನಾ ವಾಹಿನಿಯನ್ನು ಸೇರಿಕೊಳ್ತಾರೆ. ಕಳೆದ 9 ವರ್ಷಗಳಿಂದ ಅಭಿಷೇಕ್ ಜೀ ಕನ್ನಡ ವಾಹಿನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಿಯಾಲಿಟಿ ಶೋಗಳ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಇನ್ನು ಜಾತಿಯಲ್ಲಿ ಯಾವುದು ಅನ್ನೋದು ಮಾಹಿತಿ ಇಲ್ಲ. ಒಕ್ಕಲಿಗ ಅಥವಾ ಕುರುಬ ಜಾತಿ ಇರಬಹುದು ಅನ್ನುವಂತಹ ಬೇಸಿಕ್ ಇನ್ಫಾರ್ಮೇಷನ್ಸ್ ಇದೆ. ಇದನ್ನು ಹೊರತುಪಡಿಸಿದರೆ ಇಲ್ಲಿ ಅಭಿಷೇಕ್ ಕೂಡ ಹಿಂದೂನೇ ಅನ್ನೋದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಮದುವೆ ಬಳಿಕ ಅಭಿಷೇಕ್ ಪೃಥ್ವಿ ಭಟ್ ತಮ್ಮ ಮನೆಯಲ್ಲೇ ನೆಲೆಸಿದ್ದಾರೆ. ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಶೀಘ್ರದಲ್ಲೇ ಪೃಥ್ವಿ ಭಟ್ ಪೋಷಕರು ಕೂಡ ಎಲ್ಲವನ್ನ ಮರೆತು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂತಹ ಇಚ್ಛಾಶಕ್ತಿಯನ್ನು ತೋರ್ತಾರ ಅನ್ನುವಂತಹ ನಿರೀಕ್ಷೆಯು ಕೂಡ ಇವತ್ತಿಗೆ ಎಲ್ಲರಲ್ಲೂ ಕೂಡ ಇದೆ. ಮದುವೆ ಸಂಬಂಧ ಅಭಿಷೇಕ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಮದುವೆಯನ್ನು ರಿಜಿಸ್ಟರ್ ಕೂಡ ಮಾಡಿಸಿದ್ರು. ಸರಿಗಮಪ ಶೋ ಸೀಸನ್ 10ರಲ್ಲಿ ಈ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಇದೇ ಶೋನ 15ನೇ ಸೀಸನ್ನಲ್ಲಿ ಪೃಥ್ವಿ ಭಟ್ ಸ್ಪರ್ಧಿಯಾಗಿ ಬಂದಿದ್ರು. ಅದೇ ವೇಳೆ ಇಬ್ಬರ ನಡುವೆ ಪರಿಚಯ ಆಗುತ್ತೆ. ಪರಿಚಯ ಸ್ನೇಹವಾಗ್ತದೆ. ಸ್ನೇಹ ಪ್ರೀತಿಯಾಗಿ ಬದಲಾಗ್ತದೆ. ಪ್ರೀತಿ ನಂತರ ಮದುವೆವರೆಗೂ ಕೂಡ ಬರ್ತದೆ. ಅಭಿಷೇಕೆ ಮೊದಲು ಈಕೆಗೆ ಪ್ರಪೋಸನ್ನು ಮಾಡಿತ್ತು. ಪೃಥ್ವಿ ಭಟ್ ಕೂಡ ಅದಕ್ಕೆ ಒಪ್ಪಿದ್ರು. ಆದರೆ ಆಗಿನ್ನು ಕಾಲೇಜಿಗೆ ಹೋಗ್ತಾ ಇದ್ದಂಥ ಕಾರಣದಿಂದ ಮದುವೆ ಬಗ್ಗೆ ಹೆಚ್ಚು ಆಲೋಚನೆಯನ್ನು ಮಾಡಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅಭಿಷೇಕ್ ಮನೆಯಲ್ಲಿ ಮದುವೆಗೆ ಬೇರೆ ಹುಡುಗಿಯನ್ನು ಹುಡುಕೋದಕ್ಕೆ ಆರಂಭಿಸಿದ್ರು. ತಮ್ಮ ಪ್ರೀತಿಯ ವಿಚಾರವಾಗಿ ಅಭಿ ತಮ್ಮ ಪೋಷಕರಲ್ಲಿ ಆ ನಂತರ ತಿಳಿಸಿದರು. ಪೃಥ್ವಿ ಭಟ್ ಕಾಲೇಜು ಓದು ಮುಗಿಸಿ ಸಿನಿಮಾಗಳಲ್ಲಿ ಹಾಡೋದಕ್ಕೆ ಶುರು ಮಾಡಿದರು. ಬಳಿಕ ಇಬ್ಬರು ಕೂಡ ಮದುವೆ ಆಗೋದಕ್ಕೆ ನಿರ್ಧರಿಸಿದ್ರು. ತಮ್ಮ ಮದುವೆ ಬಗ್ಗೆ ಸ್ವತಃ ಪೃಥ್ವಿ ಭಟ್ ಆಡಿಯೋದಲ್ಲಿ ಮಾತನಾಡಿದ್ದಾರೆ. ಪರಸ್ಪರ ಒಪ್ಪಿ ಪ್ರೀತಿಸಿ ಮದುವೆ ಆಗಿರುವಂಥ ಜೋಡಿಗೆ ಶುಭವಾಗಲಿ ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾರೈಸ್ತಾ ಇದ್ದಾರೆ. ಇದರ ಜೊತೆಗೆ ಈ ಮದುವೆಯಲ್ಲಿ ಎದ್ದಂತಹ ಗೊಂದಲಗಳಿಗೂ ಕೂಡ ಆದಷ್ಟು ಬೇಗ ಪರಿಹಾರಗಳು ಸಿಗಲಿ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಬಟ್ ಏನೇ ಆದರೂ ಕೂಡ ಒಂದಂತೂ ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗ್ತಿದೆ, ಏನೋ ಪೃಥ್ವಿ ಭಟ್ ಏನು ಅಂದ್ಕೊಂಡಿದ್ರು ಅದೇ ರೀತಿ ಆಗಿದೆ. ಇಲ್ಲಿ ವಶೀಕರಣನೂ ಆಗಿಲ್ಲ, ಬದನೆಕಾಯಿನೂ ಕೂಡ ಆಗಿಲ್ಲ ಅನ್ನೋದು ಸತ್ಯ. ಹಾಗಂದ ಮಾತ್ರಕ್ಕೆ ಈ ಪ್ರೀತಿ ಮದುವೆವರೆಗೆ ಬರೋದಕ್ಕೆ ಕಾರಣ ನರಹರಿ ದೀಕ್ಷಿತರು ಕೂಡ ಇದ್ದಾರೆ ಅನ್ನೋದನ್ನು ಸ್ವತಃ ಅವರು ಮತ್ತು ಸ್ವತಃ ಈ ಪೃಥ್ವಿ ಭಟ್ ಕೂಡ ಹೇಳಿದರು. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಈ ನರಹರಿ ದೀಕ್ಷಿತ್ ಅವರಿಗೆ ಈ ವಿಚಾರವನ್ನು ತಿಳಿಸಬೇಕಾಗಿತ್ತು. ತಿಳಿಸಿದಾಗ ನರಹರಿ ದೀಕ್ಷಿತ್ ಅವರು ಹೇಳಿದರೆ ಇನ್ನಷ್ಟು ತೂಕ ಇರುತ್ತೆ ಅನ್ನುವಂಥದ್ದು ಇವರ ನಂಬಿಕೆ, ಸಾಮಾನ್ಯವಾದಂಥ ನಂಬಿಕೆ. ಈ ಕಾರಣಕ್ಕೋಸ್ಕರ ಅಭಿಷೇಕ್ ಏನು ಮಾಡ್ತಾರೆ, ಅವರ ಸ್ನೇಹಿತರನ್ನು ಹಿಡ್ಕೊಂಡು ನರಹರಿ ದೀಕ್ಷಿತ್ ಅವ್ರ ಹತ್ರ ವಿಚಾರವನ್ನು ತಿಳಿಸ್ತಾರೆ. ಹೀಗಿದೆ, ಏನಾದರೂ ಮಾಡಿ ಅಂತೇಳ್ಬಿಟ್ಟು. ಆನಂತರ ನರಹರಿ ದೀಕ್ಷಿತ್ ಅವರು ಸ್ವಲ್ಪ ಕಷ್ಟ ಅವರ ತಂದೆ ತಾಯಿ ಒಪ್ಪೋದು. ಬಟ್ ವಿಲ್ ಟ್ರೈ ಅಂತ ಹೇಳ್ಬಿಟ್ಟು ಹೋಗಿ ಮಾತನಾಡ್ತಾರೆ. ಮಾತನಾಡುವಂಥ ಸಂದರ್ಭದಲ್ಲಿ ಸ್ವತಃ ನರಹರಿ ದೀಕ್ಷಿತ್ ಅವ್ರಿಗೆ ಮತ್ತು ಆ ಹುಡುಗ ಅಭಿಷೇಕಿಗೆ ಅವಮಾನ ಆಗುವಂತೆ ಮಾತನಾಡಿ ಹೊರಗಡೆ ಕಳಿಸ್ತಾರೆ. ಯಾರು? ಇದೇ ಪೃಥ್ವಿ ಭಟ್ ಅವರ ತಂದೆಯವರು. ಯಾವಾಗ ಪೃಥ್ವಿ ಭಟ್ ತಂದೆ ಈ ರೀತಿ ಮಾತನಾಡಿ ಹೊರಗಡೆ ಕಳಿಸುವಂತಹ ಕೆಲಸವನ್ನು ಮಾಡ್ತಾರೋ, ಇಮಿಡಿಯೇಟ್ಲಿ ರೊಚ್ಚಿಗೆದ್ದಂತಹ ಈ ಪೃಥ್ವಿ ಮತ್ತು ಅಭಿಷೇಕ್ ಅವರು, ಇಲ್ಲ, ನಾವು ಮದುವೆ ಆದರೆ ನಾವಿಬ್ಬರೇ ಮದುವೆ ಆಗೋದು, ಬೇರೆಯವರನ್ನು ಮದುವೆ ಆಗೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ. ಇದಾದ ಬಳಿಕ ಸುದೀರ್ಘವಾಗಿ ಸುಮಾರು ಸಮಯ ಇದೇ ರೀತಿಯಾದಂಥ ಪ್ರೀತಿ ಮುಂದುವರಿತಾ ಹೋಯಿತು. ಒಂದು ಹಂತದಲ್ಲಿ ಯಾವಾಗ ಪೃಥ್ವಿ ಭಟ್ಟಿಗೆ ತೀರಾ ದಿಗ್ಬಂಧನವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿದ್ರು, ನಿರ್ಬಂಧವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿದ್ರು, ಆವಾಗ ಪೃಥ್ವಿ ಭಟ್ ಕೂಡ ಅಲರ್ಟ್ ಆಗ್ತಾರೆ, ಸಿಟ್ಟಿಗೆ ಹೇಳ್ತಾರೆ. ಇಲ್ಲ, ಇದಾಗೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ. ಇನ್ನು ಮುಂದೆ ನಾವು ಸುಮ್ಮನೆ ಕೂತ್ರೆ ದಡ್ರಾಗ್ತೀವಿ ಅನ್ನುವಂಥ ವಿಚಾರವನ್ನು ಅರಿತಂಥ ಪೃಥ್ವಿ ಭಟ್ಟು ಇಮಿಡಿಯೇಟ್ಲಿ ಮದುವೆ ನಿರ್ಧಾರವನ್ನು ಮಾಡ್ತಾರೆ. ಅಭಿಷೇಕ್ಗೂ ಕೂಡ ವಿಚಾರವನ್ನು ಹೇಳ್ತಾರೆ. ಇಲ್ಲ, ನೀನು ಸರಿಯಾದಂತಹ ಸೂಕ್ತವಾದಂಥ ಸಮಯ ಮತ್ತು ಸ್ಥಳವನ್ನು ಹುಡುಕಿ ಮದುವೆಗೆ ಡಿಸೈಡ್ ಮಾಡು, ನಾನು ಬರ್ತೀನಿ ಅಂತೇಳ್ಬಿಟ್ಟು ಹೇಳ್ತಾರೆ. ಮದುವೆಯ ದಿನವೂ ಕೂಡ ಇವರು ಸ್ವತಃ ನರಹರಿ ದೀಕ್ಷಿತ್ ಅವರ ಮನೆಗೆ, ಕ್ಲಾಸಿಗೆ, ಸಂಗೀತ ಕಚೇರಿಗೆ ಈ ಶಿವಪ್ರಸಾದ್ ಅವರು, ಪೃಥ್ವಿ ಭಟ್ ಅವರ ತಂದೆ, ಕರ್ಕೊಂಡೋಗಿ ಡ್ರಾಪ್ ಮಾಡಿರ್ತಾರೆ. ಆನಂತರ ಅಲ್ಲಿಂದ ನೇರವಾಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮದುವೆಯನ್ನು ಆಗಿ ನಂತರ ಅಲ್ಲಿಂದ ಈಗಾಗಲೇ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಅಪ್ಲಿಕೇಶನನ್ನು ಕೂಡ ಕೊಟ್ಟಿದ್ದಾರೆ ಮದುವೆ ವಿಚಾರವಾಗಿ. ಸ್ಥಳೀಯ ಪೊಲೀಸ್ ಠಾಣೆಗೂ ಕೂಡ ವಿಚಾರವನ್ನು ತಿಳಿಸಿದ್ರು. ಸ್ಥಳೀಯ ಪೊಲೀಸರೇ ಈ ಪೃಥ್ವಿ ಭಟ್ ಅವರ ತಂದೆಗೂ ಕೂಡ ಫೋನ್ ಮಾಡಿ ಹೇಳಿದರು. ಹಾಗಾಗಿ ಏನಿದ್ರು ಕೂಡ ಈಗಾಗಲೇ ಮದುವೆ ಆಗಿದೆ ಅನ್ನುವಂಥ ಕನ್ಕ್ಲೂಷನ್ಗೆ ಬರೋದು ಬೆಟರ್ ಅನ್ನುವಂಥದ್ದು ಈಗಿರುವಂಥ ಇನ್ಫಾರ್ಮೇಷನ್ಸ್ ಒಂದು ಕಡೆ. ಎರಡನೇದು, ಈಗ ಈ ಎಲ್ಲ ಬೆಳವಣಿಗೆಗಳ ನಡುವೆನೂ ಕೂಡ ಇವರಿಬ್ಬರು ರಾಜ್ಯ ಆಗ್ತಾರಾಗಲ್ವ ಅನ್ನೋಂಥದ್ದು. ಪೃಥ್ವಿ ಭಟ್ ಮತ್ತು ಅವರ ತಂದೆ ತಾಯಿಗಳು ರಾಜ್ಯ ಆಗ್ತಾರಾಗಲ್ವ ಅಂತಿಲ್ಲ, 100% ಆಗ್ತಾರೆ. ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸ್ವಲ್ಪ ಸಮಯದ ನಂತರ ಎಲ್ಲದೂ ಕೂಡ ಸರಿ ಹೋಗ್ತದೆ. ಒಂದು ಮಗು ಆಗಬೇಕು ಅನ್ನೋದರಲ್ಲಿ ಅನುಮಾನ ಇಲ್ಲ. ಒಂದು ಮಗು ಆಯಿತು ಅಂತ ಹೇಳಿದ್ರೆ ಎಲ್ಲದೂ ಕೂಡ ಆಟೋಮೆಟಿಕ್ಕಾಗಿ ಸರಿ ಹೋಗುತ್ತೆ ಅನ್ನೋದು ಲೋಕ ರುಚಿನಿ ಅಂತಲೂ ಕೂಡ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಪೃಥ್ವಿ ಭಟ್ ಅಭಿಷೇಕ್ ಅವರ ಈ ಪ್ರೀತಿ, ಮದುವೆ
ಜಾತಿ, ಧರ್ಮ ಇದರೆಲ್ಲದರ ಲೆಕ್ಕಾಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.